ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಂದಿನ ವಿಡಿಯೋದಲ್ಲಿ ಬಹಳ ಪಾಪ್ಯುಲರ್ ಆಗಿರುವಂತಹ ಸೆಟಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಕ್ಲೆನ್ಸರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಇದು ನಾವು ಹಾಕಿದರೆ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ, ಇದು ಯಾವ ಸ್ಕಿನ್ಗೆ ಸೂಟಬಲ್ ಆಗುತ್ತೆ ಮತ್ತು ಇದನ್ನು ಹೇಗೆ ಯೂಸ್ ಮಾಡಬೇಕು, ಈ ಕ್ಲೆನ್ಸರ್ನ ಯಾರು ಯೂಸ್ ಮಾಡಬಾರ್ದು, ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ ಹೇಗಿರುತ್ತೆ ಮತ್ತು ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿ ಮತ್ತು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಒಂದೊಳ್ಳೆ ಕ್ಲೆನ್ಸರನ್ನು ನಾವು ಆಯ್ಕೆ ಮಾಡೋದು ಭಾಳ ಮುಖ್ಯ ಆಗಿರುತ್ತದೆ. ಅದೇ ನಂಬರ್ 1 ಆಗಿರುವ ಸೆಟಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಒಂದು ಸೋಪ್ ಫ್ರೀ ಆಗಿದೆ. ಇದು ನಿಮ್ಮ ಸ್ಕಿನ್ನನ್ನು ಡ್ರೈ ಆಗೋಕ್ಕೆ ಬಿಡೋದಿಲ್ಲ, ಫೇಸನ್ನು ಕ್ಲೀನ್ ಮಾಡುತ್ತದೆ, ಅಂದರೆ ಸ್ವಚ್ಛವಾಗಿ ಇಟ್ಕೊಳ್ಳುತ್ತೆ. ನೀವೇನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ದಿ ಬೆಸ್ಟ್ ಅಂತ ಹೇಳಿದ್ರೆ ನೀವು ಪ್ರಾಡಕ್ಟ್ನ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ನಿಮಗೆ ಬೆಟರಾಗಿ ರಿಸಲ್ಟ್ ಬರುತ್ತೆ. ಡರ್ಮಕಾಲಜಿಸ್ಟ್ ರೆಕಮೆಂಡ್ ಮಾಡಿರುವ ಪ್ರಾಡಕ್ಟ್ ಆಗಿದೆ ಇದು, ಅಂದರೆ ಕ್ಲಿನಿಕಲಿ ಟೆಸ್ಟೆಡ್ ಆಗಿದೆ. ಆದರೆ ನಿಮಗೇನಾದರೂ ಡೈಲಿ ಯೂಸಸ್ಗೆ ಸೇಫ್ ಆಗಿದೆ. ಇದಕ್ಕೆ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಗ್ಲಿಸರಿನ್ ಹಾಕಿದ್ದಾರೆ. ಇದು ನಿಮಗೆ ಮಾಯ್ಶ್ಚರ್ ನೀಡುತ್ತದೆ ಮತ್ತು ಡ್ರೈನೆಸ್ ಕಡಿಮೆ ಮಾಡ್ತದೆ. ಎರಡನೇದಾಗಿ ನಿಯಾಸಿನಮೈಡ್ ಇದೆ ಇದರಲ್ಲಿ. ಇದನ್ನು ವಿಟಮಿನ್ B3 ಅಂತಲೂ ಸಹ ಕರೀತಾರೆ. ಇದು ನಿಮ್ಮ ಸ್ಕಿನ್ಗೆ ಬೇರೆಯನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ಸ್ಕಿನ್ನನ್ನು ಹೆಲ್ತಿಯಾಗಿ ಇಟ್ಕೊಳ್ಳುತ್ತೆ. ನೆಕ್ಸ್ಟು ಪ್ಯಾಂಥೆನಲ್ ಅಂತ ಹಾಕಿದ್ದಾರೆ ಮತ್ತು ವಿಟಮಿನ್ B5 ಅಂತಲೂ ಸಹ ಇದನ್ನ ಕರೀತಾರೆ. ಇದನ್ನು ನಿಮ್ಮ ಸ್ಕಿನ್ನನ್ನು ಸೂತಿಂಗ್ ಮಾಡುತ್ತೆ ಮತ್ತು ಇರಿಟೇಷನ್ ಕಡಿಮೆ ಮಾಡುತ್ತೆ. ನೆಕ್ಸ್ಟು ಅದಕ್ಕೆ ಪ್ಯೂರಿಫೈಡ್ ವಾಟರ್ ಹಾಕಿದರೆ ನಿಮ್ಮ ಸ್ಕಿನ್ನನ್ನು ಮೃದುವಾಗಿ ಇಟ್ಕೊಳ್ಳುತ್ತೆ ಮತ್ತು ಕ್ಲೀನ್ ಮಾಡುತ್ತೆ. ಈಗ ಈ ಕ್ಲೆನ್ಸರ್ನ ಹೇಗೆ ಬಳಸಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲು ನೀವು ಫೇಸ್ನ ಫಸ್ಟು ನೀಟಾಗಿ ತೊಳೀರಿ. ನೀವು ಬೆಟರ್ ಬಿಸಿ ನೀರಿಗಿಂತ ತಣ್ಣನೆ ನೀರು ಯೂಸ್ ಮಾಡೋದೇ ಬೆಟರ್ ಆಗಿರುತ್ತೆ. ನೀವು ಸೆಟಫಿಲ್ ಕ್ಲೆನ್ಸರ್ನ ತೊಗೊಂಡು ಫೇಸ್ಗೆ 30-60 ಸೆಕೆಂಡ್ಗಳ ಕಾಲ ನೀವು ನೀಟಾಗಿ ಮಸಾಜ್ ಮಾಡಬೇಕು. ನಂತರ ನೀರಿನಿಂದ ತೊಳೆಯಿರಿ. ನಂತರ ನೀವೇನಾದ್ರೂ ಮಾಯ್ಶ್ಚರೈಸರ್ ಸನ್ಸ್ಕ್ರೀಮ್ ಏನಾದರೂ ಅಪ್ಲೈ ಮಾಡ್ತಿದ್ರೆ ನೀವು ಅಪ್ಲೈ ಮಾಡಿ. ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತೇಳಿದ್ರೆ ನಿಮ್ಮ ಫೇಸಲ್ಲಿರೋ ಆಯಿಲ್ನ ತೆಗೆದಾಕುತ್ತೆ ಮತ್ತು ಸ್ಕಿನ್ನ ಬೇರೆಯನ್ನು ಡ್ಯಾಮೇಜ್ ಆಗೋದಂತೆ ಕಾಪಾಡ್ತದೆ. ಆ್ಯಕ್ನಿ ಪ್ರೋನ್ ಸ್ಕಿನ್ ಇರೋರಿಗೆ ಬೆಟರ್ ಆಗಿರುತ್ತೆ. ಇರಿಟೇಷನ್ ಕಡಿಮೆ ಇರುತ್ತೆ ಮತ್ತು ಡೈಲಿ ಯೂಸ್ ಮಾಡ್ಬೋದು. ಸ್ಕಿನ್ ಡ್ರೈ ಆಗೋದಿಲ್ಲ. ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಬೆಸ್ಟು. ನಿಮ್ಗೇನಾದರೂ ಪಿಂಪಲ್ಸ್ ಕಲೆಗಳಿದ್ದರೆ ಮತ್ತು ನೀವೇನಾದರೂ ಗ್ಲೋ ಆಗಬೇಕು ಅಂತೇಳಿದ್ರೆ ಮತ್ತು ನೀವು ವೈಟ್ ಆಗಬೇಕು ಅಂತೇಳಿದ್ರೆ ಈ ಕ್ಲೆನ್ಸರ್ ನಿಜವಾಗ್ಲೂ ಉಪಯೋಗಕ್ಕೆ ಬರೋದಿಲ್ಲ. ನೀವೇನಾದ್ರೂ ಅದಕ್ಕೋಸ್ಕರನೇ ಈ ಕ್ಲೆನ್ಸರ್ ಯೂಸ್ ಮಾಡ್ತಾಯಿದ್ದೀನಿ ಅಂತೇಳಿದ್ರೆ ಸ್ಟಾಪ್ ಮಾಡಿ. ತುಂಬಾ ಲೇಟಾಗಿ ಬರುತ್ತೆ ರಿಸಲ್ಟು. ಈ ಸ್ಕಿನ್ ಕ್ಲೆನ್ಸರ್ ಇರೋದು ನಿಮ್ಮ ಫೇಸ್ನ ಸ್ವಲ್ಪ ಸಾಫ್ಟ್ ಮಾಡೋಕ್ಕೆ ಮತ್ತು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಮತ್ತು ಫ್ರೆಶ್ ಆಗಿ ಇಡೋಕ್ಕೆ ಮಾತ್ರ ಈ ಕ್ಲೆನ್ಸರ್ ಇರೋದು. ನಿಮ್ಮ ಪಿಂಪಲ್ಸ್ ಕಲೆಗಳು ಮತ್ತು ಪಿಂಪಲ್ಸ್ಗಳಿಗೆ ಈ ಪ್ರಾಡಕ್ಟ್ ಅಲ್ಲವೇ ಅಲ್ಲ. ನೀವೇನಾದರೂ ಬೇರೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ. ನನಗೆ ಬೇಕಾದರೆ ಕಮೆಂಟ್ ಮಾಡಿ, ನಿಮಗೆ ಬೆಸ್ಟ್ ಪ್ರಾಡಕ್ಟ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಬನ್ನಿ ಇದು ಯಾವ ಸ್ಕಿನ್ಗೆ ಸೂಟಬಲ್ ಆಗುತ್ತೆ ಅಂತೇಳಿ ನಾವು ನೋಡೋಣ. ಬನ್ನಿ, ಡ್ರೈ ಸ್ಕಿನ್ ಇರೋರಿಗೆ ಮತ್ತು ನಾರ್ಮಲ್ ಸ್ಕಿನ್ ಇರೋರಿಗೆ, ಕಾಂಬಿನೇಷನ್ ಸ್ಕಿನ್ ಇರೋರಿಗೆ, ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ, ಆಕ್ನೆ ಪ್ರೋನ್ ಸ್ಕಿನ್ ಇರೋರಿಗೂ ಸಹ ಇದು ಸೂಟಬಲ್ ಆಗುತ್ತೆ. ಇದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ 1 ವಾರದಲ್ಲಿ ಸ್ಕಿನ್ ಸ್ವಲ್ಪ ಸ್ಮೂತಾಗಿ ಕಾಣಿಸುತ್ತೆ ಮತ್ತು ಡ್ರೈನೆಸ್ ಕಡಿಮೆ ಆಗುತ್ತದೆ. 2-4 ವಾರದಲ್ಲಿ ನಿಮಗೆ ಸ್ಕಿನ್ನಿಗೆ ಹೆಚ್ಚು ಸಾಫ್ಟ್ ಅಂತ ಹೆಲ್ತಿಯಾಗಿ ಕಾಣಿಸುತ್ತೆ. ಇರಿಟೇಷನ್ ಕಡಿಮೆ ಇರುತ್ತೆ. 6-8 ವಾರಗಳಲ್ಲಿ ನಿಮಗೆ ಸ್ಕಿನ್ನ ಬೇರೆಯನ್ನು ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಫೇಸು ಫ್ರೆಶ್ ಆಗಿ ಕಾಣಿಸುತ್ತೆ ಮತ್ತು ಕ್ಲೀನಾಗಿ ಕಾಣಿಸುತ್ತೆ. ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ ತುಂಬಾ ಕಡಿಮೆ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಕೆಲವ್ರಿಗೆ ಮಾತ್ರ ಸ್ವಲ್ಪ ಇರಿಟೇಷನ್ ಆಯಿತು, ಸ್ವಲ್ಪ ಕಟ್ತಾ ಬರುತ್ತೆ ಮತ್ತು ಮುಖ ಎಲ್ಲ ಸ್ವಲ್ಪ ಡ್ರೈ ಅನಿಸುತ್ತೆ. ಅಷ್ಟೇ ಬಿಟ್ಟರೆ ಇದರಲ್ಲಿ ಏನೂ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನು ಯಾರು ಯೂಸ್ ಮಾಡಬಾರ್ದು ಅಂತಂದರೆ ನೀವೇನಾದರೂ ಫೀಡಿಂಗ್ ಮದರ್ಸ್ಗಳಾಗಿದ್ದರೆ ಮತ್ತು ಪ್ರೆಗ್ನೆನ್ಸಿ ಆಗಿದ್ದರೆ ಯೂಸ್ ಮಾಡ್ಬೋದು. ಆದರೆ ನಿಮ್ಗೆ ಯೂಸ್ ಮಾಡಿ ಏನೂ ಸೈಡ್ ಎಫೆಕ್ಟ್ ಆಗ್ತಿಲ್ಲ ಅಂತೇಳಿದ್ರೆ ನೀವು ಯೂಸ್ ಮಾಡಿ. ಇಲ್ಲ ಅಂತೇಳಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ನೋಡಿಕೊಂಡು ನೀವು ಪ್ರಾಡಕ್ಟ್ನ ತಗೋಬೋದು. ಪ್ರಾಡಕ್ಟ್ನ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.